ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ರೆಸಿಪಿ ಅಂತ ಹೇಳೋಕ್ಕಿಂತಲೂ ಇದನ್ನು ಮನೆ ಮದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಮಗೆ ಬರ್ತಾ ಇರುವಂಥ ಕೊರೋನಾ ವೈರಸ್ಸಿಂದ ಆಗುವಂಥ ಏನು ತೊಂದರೆಗಳಿರ್ಬೋದು, ಅಥವಾ ಮಳೆಗಾಲ ಚಳಿಗಾಲದಲ್ಲಿ ಬರುವಂಥ ಶೀತ, ಕೆಮ್ಮು, ನೆಗಡಿ, ತಲೆನೋವು, ಜ್ವರ, ಇದೆಲ್ಲದಕ್ಕೂ ಇದೊಂದು ಬೆಸ್ಟ್ ಮನೆ ಮದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾವು ಮಾಡ್ತಾ ಇರೋದು ಅಮೃತ ಬಳ್ಳಿ ಹಾಗೆ ಕೆಲವೊಂದು ಮನೆಯಲ್ಲೇ ಬೆಳೆಸ್ಕೊಂಡಿರುವಂಥ ಎಲೆಗಳನ್ನು ಉಪಯೋಗಿಸಿ. ಸೊ ಒಂದು 4 ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಿಕೊಂಡು 10ರಿಂದ 15 ಇದು ತುಳಸಿ ಎಲೆಗಳನ್ನು ಬಳಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಮುಖ್ಯವಾಗಿ ನಾವು ಬಳಸ್ತಾ ಇರೋದು ಅಮೃತ ಬಳ್ಳಿಯ ಎಲೆಗಳು. ಅಮೃತ ಬಳ್ಳಿ ಅಂತಲೇ ಹೇಳ್ತಾ ಇರುವಾಗಲೇ ಅದರಲ್ಲೇ ಹೆಸರಲ್ಲೇ ಇದೆ, ಅಮೃತದಷ್ಟೇ ನಮಗೆ ಇದು ಉಪಯೋಗಕಾರಿ ಆಗುವಂಥ ಬಳ್ಳಿ. ಇದು ಒಂದು ಇದ್ದರೆ ನಮಗೆ ಎಲ್ಲ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಡಯಾಬಿಟಿಸ್ಗೆ ಅಷ್ಟೇ ಅಲ್ಲ, ಈ ಥರ ಕೆಮ್ಮು ಶೀತಕ್ಕೂ ಕೂಡ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಎಲೆ, ಅಮೃತ ಬಳ್ಳಿ ಎಲೆ ಹಾಗೆ ತುಳಸಿ ಎಲೆ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಜಜ್ಜಿ ಹಾಕೋದ್ರಿಂದ ಇದರ ರಸ ಇನ್ನೂ ಚೆನ್ನಾಗಿ ಆ ಒಂದು ಕಷಾಯದಲ್ಲಿ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಅರ್ಧ ಇಂಚಷ್ಟು ಶುಂಠಿ ಹಾಗೆ 3ರಿಂದ 4 ಎಸಳಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಸುಮಾರು 8ರಿಂದ 10 ಕಾಳಷ್ಟು ಕಪ್ಪು ಮೆಣಸಿನ ಪುಡಿಯನ್ನು ಹಾಕ್ಕೋಬೇಕು. ಇದನ್ನು ಕೂಡ ಕ್ರಷ್ ಮಾಡ್ಕೊಂಡಿದ್ದೀನಿ, ತುಂಬ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೀಗೆ ಕ್ರಷ್ ಮಾಡಿ ಹಾಕಿ ಇದ್ರ ಜೊತೆಗೆ 4 ಲವಂಗನೂ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಸುಮಾರು ಅರ್ಧ ಹಿಂಗೋವರೆಗೂ ಇದನ್ನು ಕುದಿಸ್ಕೋಬೇಕು. ಹಾಗೆ ಮುಖ್ಯವಾಗಿ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗಿರೋಂಥದ್ದು ಅರಿಶಿಣದಿಂದ ಕೂಡ ನಮ್ಮ ಎಲ್ಲ ಕಾಯಿಲೆಗಳಿಗೂ, ಶೀತ ಅಥವಾ ವಾತ, ಪಿತ್ತ, ಕಫ ಏನೇ ಇದ್ರೂ ಕೂಡ ಅರಿಶಿಣದಿಂದ ನಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದೊಂದು ಕಷಾಯನ ನಾವು ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಕುಡಿತಾ ಬಂದರೆ ಯಾವುದೇ ಗಂಟಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರಲಿ ಅಥವಾ ಇನ್ನು ನೆಗಡಿ, ಶೀತ, ಕೆಮ್ಮು, ಜ್ವರ ಪ್ರತಿಯೊಂದಕ್ಕೂ ಇದು ತುಂಬಾ ಬೇಗ ಕ್ಯೂರ್ ಮಾಡುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಟೇಸ್ಟ್ಗೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಇದು ನಾವು ಹಾಕಿರೋಂಥ ನೀರು ಅರ್ಧ ಭಾಗ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದಾಗ ಇದರಲ್ಲಿರುವಂಥ ಎಲ್ಲ ರಸ ಆ ನೀರಲ್ಲಿ ಬಿಟ್ಕೊಂಡಿರುತ್ತೆ. ನಂತರ ಇದನ್ನು ಶೋಧಿಸ್ಕೊಂಡು ಬಿಸಿಯಾಗಿರುವಾಗಲೇ ನಾವು ಇದನ್ನು ಕುಡಿತಾ ಬಂದರೆ ಯಾವುದೇ ತಲೆನೋವು, ಜ್ವರ, ಕೆಮ್ಮು ಪ್ರತಿಯೊಂದಕ್ಕೂ ಅಷ್ಟೇ ಅಲ್ಲ, ಈಗ ಬಂದಿರುವಂಥ ಕೊರೋನಾ ವೈರಸ್ಗೂ ಕೂಡ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಮೃತ ಬಳ್ಳಿ ಮತ್ತು ತುಳಸಿ, ಅರಿಶಿಣ ಇದೆಲ್ಲ ಹಾಕಿರೋದ್ರಿಂದ ಯಾವುದೇ ರೀತಿ ನಮಗೆ ಕಷಾಯ ಕುಡಿತಿದ್ದೀವಿ ಅಂತ ಅನಿಸಲ್ಲ. ತುಂಬ ಹಿತವಾಗಿರುತ್ತೆ ಗಂಟಲಿಗೆ. ಸೊ ನಿಮ್ಮ ಎಲ್ಲ ಕಾಯಿಲೆಗಳಿಗೂ, ಅಂದರೆ ಗಂಟಲಿಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳಿಗೂ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಜ್ವರಕ್ಕೂ ಕೂಡ. ಸೊ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.